रिक्की नट्ट अल्लभ चुंच कोगाಸ ಉದಗಾಸ ಬಳಗಾಸ ಕೌಂದಿಗಸ ಅಡಕಿ ಕಸ ಗಜರಿ ಕಸ ಗಿಡಗಾಂಧಾರಿ ನೆಲಗಾಂಧಾರಿ ಅಡಕಿ ಟಿಕ್ಕೆದ ಹುಲ್ಲ ಸೇಡು ಹುಲ್ಲ ಗಂಜಾನ ಹುಲ್ಲ ಬತಾಟ್ ಹುಲ್ಲ ಚಿಂಪಿಗ್ಯಾನ ಹುಲ್ಲ ಕಡಗೋಲು ಮಂಡ್ಯ ಇಂಥವೆಲ್ಲ ಅನೇಕ ಥರದ್ದು ಒಂದು ಆಯುರ್ವೇದಿಕ್ ಔಷಧ ಮಾಡೋರು ಈ ಥರನ್ನೆಲ್ಲ ಆರಿಸ್ಕೊಂಡು ಹೋಗ್ತಾರೆ. ಅಂಥ ಕುರಿಗಳನ್ನು ಇವು ಅಡ್ಡಾಡಿ ಮೇವು ಕುರಿ ಉಣ್ಣಿ ಗುರಿ ಈ ಥರಾಗೆಲ್ಲ ಮೇದು ಆ ಉಣ್ಣಿ ಒಳಗೆ ಕಂಬಳಿ ಒಳಗೆ ಇಷ್ಟೆಲ್ಲ ಔಷಧಿಗಳು ಬರ್ತಾವೆ. ಅದರ ಹಾಲಿನಲ್ಲೇ ಬರ್ತಾವೆ, ಅದರ ಮಾಂಸ ತಿನ್ನೋರು ಮಾಂಸದಲ್ಲೇ ಬರ್ತಾವೆ. ಆ ರೈತರಿಗೆ ಆ ಸಗಣಿ ನಾವು ರಾತ್ರಿ ಅವ್ರ ಹೊಲದಾಗ ಕುರಿ ತರುತ್ತೇವೆ, ಅವ್ರ ಹೊಲದಾಗೆ ಅದು ಔಷಧಿ ಸಗಣಿ ಅವ್ರಿಗೆ ಸಿಗ್ತದೆ. ಇದು ಆರೋಗ್ಯನ ಕಾಪಾಡುವಂಥ ಒಂದು ಕುರಿ ವ್ಯವಸಾಯ ಇದೆ. ಈ ವ್ಯವಸಾಯನ ನಾವು ಈ ಎಚ್ಚರ ಕೊಟ್ಟು ಇಲ್ಲಾಂದರೆ ಇದನ್ನು ನೋಡ್ಕೋಬೇಕಂತನೂ ವ್ಯವಸ್ಥೆ ಸರ್ಕಾರ ಕಡೆನೂ ಆಗ್ತಾ ಇಲ್ಲ, ಇಲ್ಲ ನಮ್ಮ ಕಲ್ತು ಹುಡುಗರ್ದಾಗೂ ಅವ್ರ ತಲೆಯಲ್ಲೂ ಬರ್ತಾ ಇಲ್ಲ. ಇದನ್ನು ಏನರ ಮಾಡಿ ಇದನ್ನು ಉಳಿಸ್ಬೇಕಂತನೂ ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ಬಂದಿಲ್ಲಿ ನೀಲ್ಕಂಠಮ್ಮ, ನಾನು ನೀವು ಮಾಹಿತಿ ಹೇಳ್ತಾ ಇದ್ರಲ್ಲ, ಕುರಿಯಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಇಷ್ಟು ನೀವು ವಿಚಾರಗಳನ್ನ ಅದ್ರ ಒಳಗಡೆ ಅಡಕು ಮಾಡಿಟ್ಟಿದ್ದೀರಾ. ಕುರಿ ಗೊಬ್ಬರದಿಂದ ಆರೋಗ್ಯ ಸಿಗ್ತಾ ಐತೆ, ಹಸು ಗೊಬ್ಬರದಿಂದ ಆರೋಗ್ಯ ಸಿಗ್ತದೆ, ಕುರಿ ಹಾಲಿನಿಂದ ಆರೋಗ್ಯ ಸಿಗತ್ತೆ, ಕುರಿ ಉಣ್ಣೆಯಿಂದ ಆರೋಗ್ಯ ಸಿಗ್ತದೆ. ಇದೆಲ್ಲದರ ಜೊತೆಗೆ ನಾವು ಬೆಳೀತಾ ಇದೀವಲ್ಲ ಬೆಳೆ, ಆ ಬೆಳೆಗಳಿಗೆ ಕೊಡುವಂತ ಗೊಬ್ಬರದಲ್ಲೂ ಸಹ ಆರೋಗ್ಯವನ್ನ ಕೊಡುವಂತ ಶಕ್ತಿ ಕುರಿ ಗೊಬ್ಬರಕ್ಕಿದೆ. ನನ್ನ ದಾಖಲೆ ಸಮೇತ ಏನ್ ಮೇವು ಮೇಯುತ್ತೆ ಆ ಮೇವಿಂದಲೇ ಎಂತೆಂತ ಆರೋಗ್ಯ ಇದೆ, ಏನೇನೆಲ್ಲ ಆರೋಗ್ಯ ಸಿಗತ್ತೆ ಅನ್ನೋ ಮಾಹಿತಿನ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು.